ಅಬೆ ಹರಿ ವೆರಿ ಗುಡ್. ಹಲೋ ಗಾಯ್ಸ್, ವೆಲ್ಕಮ್ ಟು ವನಿತಾ ಪುರುಷೋತ್ತಮ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಆ್ಯಂಡ್ ನಾವು ಇವಾಗಿರೋದು ಕೂರ್ಗಲ್ಲಿದ್ದೀರಿ. ಕ್ಲಬ್ ಮಹೇಂದ್ರ ರೆಸಾರ್ಟಿಗೆ ಬಂದಿರಿ. ಊಟ ಮಾಡಿ ಬಂದು ರೆಸ್ಟ್ ಮಾಡಿದ್ರಿ. ಆ್ಯಂಡ್ ಮಾರ್ನಿಂಗು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸ್ಪಾನ ಎನ್ಕ್ವೈರಿ ಮಾಡಕ್ಕೆ ಹೋದ್ರಿ. ಸ್ಪಾ ಎನ್ಕ್ವೈರಿ ಮಾಡಿದ್ಮೇಲೆ ಇವತ್ತಿನ ಸ್ಲಾಟ್ ಆಲ್ಮೋಸ್ಟ್ ಫುಲ್ ಆಗಿದೆ ಅಂತ ಹೇಳಿದ್ರು. ವಿಲ್ ಕಾಲ್ ಯು ಬ್ಯಾಕ್ ಮ್ಯಾಮ್ ಅಂತ ಹೇಳಿದ್ದಾರೆ. ಸೊ ಏನಾರು ಅವೈಲಬಲ್ ಇದೆ ಸ್ಪಾಗೆ ಹೋಗ್ತೀರಿ. ಇವಾಗ ಮಕ್ಕಳೆಲ್ಲ ಸ್ವಿಮ್ಮಿಂಗ್ ಮಾಡಕ್ಕೆ ಅಂತ ಹೋಗಿದ್ದಾರೆ. ಅಂಡ್ ದೇ ಆರ್ ಸೋ ಮೆನಿ ಅಡ್ವೆಂಚರ್ ಆಕ್ಟಿವಿಟೀಸ್ ಅಂಡ್ ಇಂಡೋರ್ ಔಟ್ಡೋರ್ ಗೇಮ್ಸ್. ಸ್ನೂಕರು ಕೂಡ ಇದೆ. ಅಂಡ್ ಐ ವಿಲ್ ಶೋ ಯು. ಲಾಸ್ಟ್ ನೈಟ್ ಬಂದಿದ್ದು, ಸೊ ಏನು ಅಷ್ಟು ಕತ್ಲಲ್ಲಿ ಕಾಣಿಸ್ತಾ ಇರಲಿಲ್ಲ ನಮಗೆ. ಆ್ಯಂಡ್ ತುಂಬಾನೇ ಚೆನ್ನಾಗಿದೆ. ಯು ಕ್ಯಾನ್ ಸಿ ದ ವ್ಯೂ ಫುಲ್ ಆಫ್ ಗ್ರೀನ್ರಿ ಅಂಡ್ ವೆರಿ ಪೀಸ್ಫುಲ್ ಟು ಸ್ಟೇ ಹಿಯರ್. ಇಟ್ಸ್ ವೆರಿ ನೈಸ್. ಸೊ ಏನನ್ನೆಲ್ಲ ಇದೆ, ಏನನ್ನೆಲ್ಲ ಮಾಡ್ತೀರಿ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ. ಸ್ಟೇ ಟ್ಯೂನ್ ಆ್ಯಂಡ್ ವಾಚ್ ಟಿಲ್ ದ ಎಂಡ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಗೈಸ್, ನಾವು ಇವಾಗ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಬಂದಿದ್ರಿ. ಆ್ಯಂಡ್ ತುಂಬ ವೆರೈಟಿ ಆಫ್ ಐಟಮ್ಸ್ ಇದೆ. ಸೊ ನೋಡ್ತಾನೆ ಹೊಟ್ಟೆ ತುಂಬೋಗುತ್ತೆ. ಸೊ ನಾನು ಬೆಸ್ಟ್ ಅಂತಂದರೆ ಆರಾಮಾಗಿ ತಿನ್ಬೋದು ಅಂತಂದರೆ ಬ್ರೆಡ್ ಆಮ್ಲೆಟ್ ತೊಗೋತಾ ಇದ್ದೀನಿ. ಆಮ್ಲೆಟ್ಗೆ ಮಸಾಲ ಎಲ್ಲ ಹಾಕಿಸ್ತಾ ಇದ್ದೀನಿ, ಅಂದರೆ ಆನಿಯನ್, ಟೊಮ್ಯಾಟೊ ಆ ಥರ ಹಾಕಿಸ್ತಾ ಇದ್ದೀನಿ. ಆ್ಯಂಡ್ ಫ್ರೂಟ್ಸ್ ತೊಗೊತಾ ಇದ್ದೀನಿ. ನನ್ನ ಮಗನಿಗೆ ಇಡ್ಲಿ ವಡ ತೊಗೊಂಡಿದ್ದೀನಿ ತಿನ್ಸೋಕ್ಕೆ ಅಂತ. ಬಟ್ ಅವ್ರುಗಳು ಆಚೆ ಬಂದಾಗ ತಿನ್ನೋದೇ ಇಲ್ಲ. ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಡುತ್ತೆ. ಆ್ಯಂಡ್ ನಾನು ಇವಾಗ ಜ್ಯೂಸ್ ಕುಡಿತೀನಿ. ಪರಿನಿ ಪ್ಲೇಟಾಗೆಲ್ಲ ಒಂದೊಂದು ಸ್ಪೂನ್ ಹಾಕೊಂಬಂದ್ಯಾಳೆ. ಆಮ್ಲೆಟ್ ಒಂದು ಬಿಟ್ಟು ಅವಳು ಏನೂ ತಿನ್ನಲ್ಲ. ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಕುಡಿತಾ ಇದ್ದೀನಿ. ನಮ್ಮ ಡೈನಿಂಗ್ ಹಾಲ್ ಬಾಲ್ಕನಿಯಿಂದ ವ್ಯೂ ಫುಲ್ ಥಿಕ್ ಫಾರೆಸ್ಟ್. ಗಾಯ್ಸ್, ಇವಾಗ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀರಿ. ಗಾಯ್ಸ್, ಏನೇ ಇಲ್ಲೇ ಲೈವ್ ಮ್ಯೂಸಿಕ್ ಇತ್ತು ಆ್ಯಂಡ್ ಮೇಲ್ಗಡೆ ಬಫೆ ಇತ್ತು, ಬಾರ್ಬಿಕ್ಯೂ. ಸೊ ಇವಾಗ ಇಲ್ಲಿ ಮಕ್ಕಳು ಬ್ಯಾಡ್ಮಿಂಟನ್ ಆಡ್ತಾ ಇದ್ದಾರೆ. ಶಾಪಿಂಗ್ ಮಾಡೋರಿಗೆ ಒಂದು ಸ್ಟೋರ್ ಕೂಡ. ಎರಡು ಪೂಲ್ ಇದೆ. ಆ್ಯಂಡ್ ಎರಡು ಪೂಲ್ಗೆ ಎರಡು ಬೇಬಿ ಪೂಲ್ ಕೂಡ ಇದೆ. ಆ್ಯಂಡ್ ಟ್ರ್ಯಾಂಪೋಲಿನ್ ಇದೆ, ಸ್ನೂಕರ್ ಇದೆ, ಬ್ಯಾಡ್ಮಿಂಟನ್, ಮತ್ತು ಇನ್ನೂ ಎಷ್ಟೊಂದಿದೆ ಗೈಸ್. ಇಂಡೋರ್ ಆ್ಯಂಡ್ ರೋಪ್ ಸೈಕ್ಲಿಂಗ್ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಸಿಕ್ಕಾಪಟ್ಟೆ ಇದೆ. ಸೊ ಎಲ್ಲ ನೋಡಿ ಫೈಂಡ್ ಔಟ್ ಮಾಡೋಣ. ಜಸ್ಟ್ ಚೆಕ್. ಆ್ಯಂಡ್ 200 ರೂಮ್ಸ್ ಇದೆಯಂತೆ. ಅಂದರೆ ಈ ಥರ ಇದರಲ್ಲಿ 200 ರೂಮ್ಸ್, ಬಿಲ್ಡಿಂಗ್ಸ್ ಕಮ್ ರೂಮ್. 365 ಡೇಸೂ ಕ್ರೌಡ್ ಇರುತ್ತೆ, ಅಂದರೆ ರೂಮ್ಸ್ ಎಲ್ಲ ಫುಲ್ ಆಗಿರುತ್ತೆ ಅಂತ ಹೇಳಿದ್ರು. ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸ್ಪಾಗೆ ಡೈರೆಕ್ಷನ್ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ಗಾಯ್ಸ್. ಇದು ಸ್ಪಾದು ಎಂಟ್ರೆನ್ಸ್. ಸೊ ಎನ್ಕ್ವೈರಿ ಮಾಡೋಕ್ಕೆ ಹೋಗ್ತಾ ಇದ್ದೀರಿ. ಈ ಥರ ಇದೆ ಸ್ಪಾದು ಎಂಟ್ರೆನ್ಸ್. Is it a massage or what? Is it back massage?
So that side is the spa section. This is the gym. Huh? ಇದೆ ಎಂಡ್ ಲಿಚಿ ಮರನೂ ಇದೆಯಂತೆ ಗಾಯ್ಸ್ ಇಲ್ಲಿ. ಇದೇ ಎಂಡ್ ಆಫ್ ದ ರೆಸಾರ್ಟ್. ಐ ಮೀನ್ ಆ ಕಡೆ ಎಲ್ಲ ಇದೆ ಅವ್ರದ್ದೇ, ಬಟ್ ಒಂದು ಮಾರ್ಕಿಂಗ್ ಮಾಡಿಬಿಟ್ಟಿದ್ದಾರೆ. ಸ್ಪಾ ಮೊದಲೇ ಬುಕ್ ಮಾಡಬೇಕು ಅಂತ ಹೇಳಿದರು, ಸೊ ಹೇಳಿದ್ದೀರಿ. ಆಮೇಲೆ ಲಿಚಿ ಟ್ರೀಸ್ ಎಲ್ಲ ಇದೆಯಂತೆ, ಸೌಂಡ್ ಕೇಳಿಸ್ತಾ ಇರ್ಬೋದು. ಇನ್ಸೆಕ್ಟ್ಸು, ಫ್ರಾಕ್ಸು, ಫ್ಲವರ್ಸ್ ಎಲ್ಲ ಸೋ ಬ್ಯೂಟಿಫುಲ್ ಆಗಿದೆ. ಫುಲ್ ಫ್ಲವರ್ಸ್ ಇದೆ ನೋಡಿ ಗೈಸ್ ಇಲ್ಲಿ. ಆ್ಯಂಡ್ ಇದು ಹೆಂಗಿದೆ ಅಂದರೆ ಫುಲ್ ಸ್ಲೋಪು, ಹತ್ತೋದಕ್ಕೆ ಕಷ್ಟ ಆಗುತ್ತೆ ಗೈಸ್. ನಾವೆಷ್ಟೇ ರನ್ನಿಂಗ್ ಮಾಡಿ ಎಷ್ಟೇ ವಾಕಿಂಗ್ ಮಾಡಿದ್ರು ಈ ಥರ ಒಂದು ಸ್ಲೋಪ್ ಹತ್ತೋ ಅಷ್ಟರಲ್ಲಿ ಅನ್ನಂಗಾಗತ್ತೆ. ಆ್ಯಂಡ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ವೆಹಿಕಲ್ಲು, ಎಲೆಕ್ಟ್ರಿಕ್ ವೆಹಿಕಲ್ ಮತ್ತು ವ್ಯಾನ್ ಯೂಸ್ ಮಾಡ್ತಾರೆ. ಸೊ ಲಗೇಜ್ ಎಲ್ಲ ಇದು ಮಾಡೋದಕ್ಕೆ. ಆ್ಯಂಡ್ ಇಲ್ಲೆಲ್ಲ ತುಂಬ ನಡೆಯೋದೆಲ್ಲ ತುಂಬ ಕಷ್ಟ. ಮಳೆ ಬಂದಾಗಂತೂ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಗೈಸ್. ಸಿಕ್ಕಾಪಟ್ಟೆ ಸ್ಲೋಪ್ ಇದೆ ಆ್ಯಂಡ್ ಸ್ಲಿಪ್ರಿ ಕೂಡ ಇದೆ ಗೈಸ್. ನಾನು ಪಾಕೆಟಲ್ಲಿ ಕಾರ್ಡ್ ಇಟ್ಕೊಂಡಿದ್ದೆ ರೂಮ್ದು, ಎಲ್ಲಿ ಬಿಡಿಸ್ಕೊಂಡ್ಬಿಟ್ಟಿದ್ದೀನೋ ಗೊತ್ತಿಲ್ಲ. ಅದನ್ನು ಹುಡ್ಕಕ್ಕೆ ಹೋಗ್ತಾ ಇದ್ದೀನಿ ಇವಾಗ. ಶಟ್, कौन है ये लोग? कहाँ से आते हैं? ಸ್ಪಾಗ್ ಹೋಗಬೇಕಾದಾಗಿತ್ತು, ಬರಬೇಕಾದಾಗ ಪಾಕೆಟಲ್ಲಿತ್ತು, ಅದೆಲ್ಲಿ ಬಿದ್ದೋಯ್ತೋ ಏನೋ ಗೊತ್ತಿಲ್ಲ. ಮೋಸ್ಟ್ಲಿ ಫೋನ್ ತೆಗಿಬೇಕಾದಾಗ ಬಿದ್ದೋಯ್ತೋ ಏನೋ. ಸೊ ನೋಡೋಕೆ ಹೋಗ್ತಾ ಇದ್ದೀನಿ. ಗಾಯ್ಸ್ ಅಲ್ಲಿ ಹೋಗ್ತಾರೋ ಅವ್ರನ್ನ ಕೇಳಿದ್ರಿ ಕ್ಲೀನರ್ಸ್ನ, ಅಲ್ಲೆಲ್ಲರೂ ಸಿಗ್ತಾ ನಿಮಗೆ ಅಂತ. ಅವರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. No, God, please, no, no! ಹುಡುಕ್ತಾ ಇರಿ ಗಾಯ್ಸ್, ಹೋಪ್ ಸಿಗುತ್ತೆ ಅಂತ ಅನ್ಕೋತೀನಿ. ಹಾಂ, ನನ್ನ ಫೋನ್ ತೆಗೋಬೇಕಾದ ಇಲ್ಲಿವರೆಗೆ ಹುಡ್ಕೊಂಡ್ ಬಂದಿದ್ದೀರಿ. ಥ್ಯಾಂಕ್ ಗಾಡ್ ಸಿಕ್ತು. ನಾ ಸ್ಪಾಯಿಂದ ಎನ್ಕ್ವೈರಿ ಮಾಡ್ಕೊಂಡು ಬರಬೇಕಾದಾಗ ನಾನು ಫೋನ್ ಪಾಕೆಟಲ್ಲಿತ್ತಲ್ವ, ತೆಗೆದೆ, ಬಿದ್ದೋಗ್ಬಿಟ್ಟಿದ್ದೆ. ಸೊ ಗೊತ್ತಾಗಿಲ್ಲ. ಫೈನಲಿ ಸಿಕ್ತು, ಥ್ಯಾಂಕ್ ಗಾಡ್. ಆ್ಯಂಡ್ ತುಂಬಾ ದಾಸವಾಳ ಹೂವು, ಐಬಿಸ್ಕಸ್ ಫ್ಲವರ್ನ ಪ್ಲಾಂಟಿಂಗ್ ಮಾಡಿದ್ದಾರೆ. ಇಲ್ಲಿ ಬೆಲ್ ಕಾಣಿಸ್ತಾ ಇದೆ ಅಲ್ವಾ, ಈ ಬೆಲ್ನ ಎಮರ್ಜೆನ್ಸಿ ಇದ್ದಾಗ ಮಾತ್ರನೇ ನಾವು ಹೊಡಿಬೇಕು. ಸೊ ಯಾರಾದರೂ ಹೆಲ್ಪಿಗೆ ಬರ್ತಾರೆ ಅವಾಗ. ದಿಸ್ ಇಸ್ ಮೈ ಔಟ್ಲುಕ್, ಟುಡೇಸ್ ಔಟ್ಲುಕ್. ಜಸ್ಟ್ ಫ್ರೀ ಕ್ರಾಪ್ ಟಾಪ್, ಜೀನ್ಸ್. ಇಟ್ಸ್ ನಾಟ್ ಜೀನ್ಸ್, ಕಾಟನ್ ಪ್ಯಾಂಟ್. ಓಕೆ, ಲೆಟ್ಸ್ ಗೋ ಗಾಯ್ಸ್. ಇವಾಗ ನಾನು ಪೂಲ್ ಸೈಡ್ ಹೋಗ್ತಾ ಇದ್ದೀನಿ. ಫುಲ್ ಆಫ್ ಗ್ರೀನ್ರಿ. ಈ ಥರ ಇರೋದಕ್ಕೇ ಒಳ್ಳೆ ಮಜಾ ಇರುತ್ತೆ. ಈ ಒಂದು ಗ್ರೀನ್ರಿ ನೋಡ್ತಾ ಇದ್ರೆ, ನನ್ನ ಕಸಿನ್ ಅವರು KGF ಅಲ್ಲಿದ್ದರು. ಚೈಲ್ಡ್ಹುಡ್ಡಲ್ಲಿ ಹಾಲಿಡೇಸಲ್ಲಿ ಹೋಗಿ ಅವ್ರ ಮನೆಯಲ್ಲಿ ಸ್ಟೇ ಮಾಡ್ತಾಯಿದ್ವಿ. ಸೊ ಅವ್ರ ಮನೆ ಸುತ್ತಮುತ್ತ ಹೀಗೆ ಇರ್ತಾಯಿತ್ತು, ಫುಲ್ ಆಫ್ ಗ್ರೀನ್ರಿ. ಒನ್ ಅಪಾರ್ಟ್ಮೆಂಟು ತುಂಬ ದೂರ ಇರ್ತಾಯಿತ್ತು. ಅದೇನೇನು ಬರ್ತಾಯಿದೆ ನನಗೆ ಇದನ್ನು ನೋಡ್ತಾ ಇದ್ದರೆ. ಆ್ಯಂಡ್ ಸಖತ್ ಎಂಜಾಯ್ ಮಾಡ್ತಾಯಿದ್ರಿ ಅವಾಗ ಹೋಗಿ. ಮನೆಗೆ ಹೋಗಿರ್ತಾಯಿದ್ರಿ 10 days, ಸೈಕ್ಲಿಂಗ್ ಮಾಡ್ತಾಯಿದ್ರಿ. ಆ್ಯಂಡ್ ರೋಡೆಲ್ಲ ಎಷ್ಟು ಕಾಮಾಗಿತ್ತು ಗೊತ್ತಾ ಗೈಸ್, ಅಷ್ಟು ಚೆನ್ನಾಗಿತ್ತು ಅಲ್ಲಿ ಹೋಗಿ ಸ್ಟೇ ಮಾಡೋದಕ್ಕೆ. ಎವ್ರಿ ಸಮ್ಮರ್ ಹಾಲಿಡೇಸ್ ಹೊಟ್ಟೋಗ್ತಾ ಇದ್ರಿ. ಆ್ಯಂಡ್ ಅವರು ಕೂಡ ಬರ್ತಾಯಿದ್ರು ಇಲ್ಲಿಗೆ. ನೋಡಿ ಗಾಯ್ಸ್, ಮಕ್ಕಳಿಗೆ ಇದು ಟ್ರಾಂಪ್ಲಿನ್ ಆ್ಯಂಡ್ ಇದನ್ನೇನಂತಾರೆ ಗೊತ್ತಿಲ್ಲ ನನಗೆ. ಸೊ ಇಟ್ ಈಸ್ ಕೈಂಡ್ ಆಫ್ ಅಡ್ವೆಂಚರ್ ಆ್ಯಕ್ಟಿವಿಟೀಸ್. ಇದೆಲ್ಲ ನೋಡಿರ್ತೀರ ನೀವು, ವಂಡರ್ಲಾ ಅಲ್ಲಿ ಇಲ್ಲಿ ಎಲ್ಲ. ನೋಡಿ ಇಲ್ಲಿ ಸ್ವಿಂಗ್. ಸೊ ಈವ್ನಿಂಗ್ ಕುತ್ಕೊಂಡು ಟೈಮ್ ಪಾಸ್ ಮಾಡೋಣ ಗೈಸ್. ಇವತ್ತೆಲ್ಲ ಫುಲ್ ಇಲ್ಲೇ ಕ್ಲಬ್ಬಲ್ಲೇ. ನಾಳೆ ಇದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀರಿ. ಹೆಂಗೆ ಹೋಗೋದಪ್ಪ ಸ್ವಿಮ್ಮಿಂಗ್ ಪೂಲ್ಗೆ?
ಆ ಕಡೆಯಿಂದ ವಾಕ್ ಮಾಡ್ಕೊಂಡು ಬಂದರೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಸೊ ಬನ್ನಿ ಹೋಗೋಣ. ಪರಿಣಿ ಎಲ್ಲ ಸ್ವಿಮ್ ಮಾಡ್ತಾ ಇದ್ದಾರೆ. ಲೆಟ್ಸ್ ಗೋ. Those two are playing there. ನಮ್ಮನೆಯವ್ರು ಯಾಕೋ ಪೂಲಲ್ಲಿ ಆಡ್ತಾ ಇಲ್ಲ. ಸ್ವಿಮ್ಮಿಂಗ್ ಮಾಡಿದ್ಯಾ? ಚೆನ್ನಾಯ್ತಾ? ಯಾಕೆ ನಡಕ್ತಾ ಇದ್ಯಾ? ಯಾಕೆ ಅಳ್ತಾ ಇದ್ದೆ? ಸ್ಮಾಲ್ ಪೂಲ್ ವಿತ್ ಬೇಬಿ ಪೂಲ್ ವಿತ್ ಸ್ಲೈಡ್. ಮರ ಎಲ್ಲ ಕವರ್ ಆಗಿ ಅದು ಇದು ಹಳ್ಳ ಇದ್ದಂಗೆ ಐತೆ. ಸೊ ಪ್ಲೇ ಏರಿಯಾಗ ಹೋಗ್ತಾ ಇದ್ದೀರಿ ಇವಾಗ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನೀವು ನೋಡ್ತಾ ನೋಡ್ತಾನೆ ಎಂಜಾಯ್ ಮಾಡಿ. ಗಾಯ್ಸ್, ಇದು ಗನ್ ಶೂಟಿಂಗ್ ಗೇಮ್ ಆಡೋರು ಆ ಥರದ್ದೇನಾದ್ರು ಆಡೋದಕ್ಕೆ ಅಂತ ಇದನ್ನು ಮಾಡ್ಯಾರೆ ಸೆಟಪ್ಪು. ಬಟ್ ಟೈಮ್ ಆಗೋಗಿದೆ, ಕ್ಲೋಸ್ ಮಾಡ್ಯಾರೆ. ಗಾಯ್ಸ್, ಇಲ್ಲಿ ಫೈರ್ ಕ್ಯಾಂಪ್ ಹಾಕ್ತಾರೆ ಜೂನ್ 9 ಐ ಗೆಸ್. ಅರೆ ಬೋಲ್ನಾ ಬರೀ ಫೋಟೋ ಕ್ಲಿಕ್ ಮಾಡು ಅಂತಂದರೆ ವಿಡಿಯೋ ಮಾಡ್ತಾ ಇದ್ದಾಳೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾಳೆ ಗಾಯ್ಸ್. ಆ್ಯಂಡ್ ಇವಾಗ ಟೀಮ್ ಆಗಿ ನಾವು ಆಡಬೇಕು. ಪರಿಣಿ ಪುಲ್ಲಿಂಗ್ ಬ್ಲಾಕ್ಸ್ ಆಡೋಣ ಅಂತ ಕರ್ಕೊಂಬಂದ್ಲು. ಬಟ್ ಆದರೆ ಇಲ್ಲಿ ಲೇಡಿ ಆಡ್ತಾ ಇದ್ದಾರೆ. ಹೋಗಿ ಅವ್ರ ಜೊತೆನೇ ಆಡು ಅಂತಂದ್ರೆ ಅವಳು ಕೇಳ್ತಾ ಇಲ್ಲ. ನನಗೆ ಸುಮ್ಮನೆ ತಲೆ ತಿಂತಾ ಇದ್ದಾಳೆ, ಬಾ 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 ಅಂತ. ಇವಾಗ ನಾವು ಫಿಶ್ ಸ್ಪಾ ಮಾಡಿಸ್ಕೊತಾ ಇದ್ದೀರಿ. ಅದು ಅವಳ ಫೋರ್ಸಿಂದನೇ ನಾನು ಮಾಡಿಸ್ಕೊತಾ ಇದ್ದೀನಿ. ನನಗೆ ಇಂಟ್ರೆಸ್ಟ್ ಇಲ್ಲ. ನೀನು ಮಾಡಿಸ್ಕೊಂಡ್ರು ಕೇಳಲಿಲ್ಲ, ನನ್ನ ಕುಂಡಿಸ್ಕೊಂಡಿದ್ದಾಳೆ. ತುಂಬಾ ಕಾಲು ಇಚ್ಚಿಂಗ್ ಆಗ್ತಿದೆ. ಅಲ್ಲೆಲ್ಲ ಡಾನ್ಸ್ ಆಡ್ತಾ ಇದ್ದಾರೆ, ಕುತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀರಿ. ಇಲ್ಲಿ ಡಾನ್ಸ್ ಹೇಳ್ಕೊಡ್ತಾ ಇದ್ದಾರೆ. ಯಾವ ಸಾಂಗ್ಗೆ ಡಾನ್ಸ್ ಹೇಳ್ಕೊಡ್ತಾ ಇದ್ದಾರೆ ಅಂತ ನಿಮ್ಗೇನಾದ್ರು ಗೊತ್ತಾದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇಂಟ್ ಬಂದು ಹಿಂದಿ ಸಾಂಗ್ ಅದು. ಆ್ಯಂಡ್ ಈಸಿಯಾಗಿ ಕಂಡುಹಿಡಿಬೋದು. ಪರಿಣಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇದೆ. ಅವಳು ಅವ್ರ ತಾತ ಗೇಮ್ ಆಡ್ತಾ ಇದ್ರೆ ಮಧ್ಯದಲ್ಲಿ ನನ್ನ ಮಗ ಎಕ್ಸ್ಟ್ರಾ ಸ್ಟ್ರೈಕರ್ ತೊಗೊಂಬಂದು ಹಾಕ್ತಾ ಇದ್ದಾನೆ. ಅವಳು ಕೋಪ ಕಂಟ್ರೋಲ್ ಮಾಡ್ಕೊತಾ ಇದ್ದಾಳೆ. रुको जरा. अबे एक गया. नहीं गया भाई. अबे बॉल का है वाइट कलर, उसको मारना बे. मारना भी नहीं आता इसको. भाई मारो मुझे, मारो मारो मुझे, मारो मारो. नहीं ये मजाक हो रहा है. चलो एक गया इसके अंदर.
Yes, butterfly. Very good. ಇದೆಲ್ಲ ಆಗ್ತಾ ಇದೆ. Come forward. Come here. Okay. Now go down. Slowly, yeah? Slowly. How is it? Nice, enjoying? ಗಾಯ್ಸ್ ನಾವು ಇವಾಗ ಚೆಕ್ಔಟ್ ಮಾಡಿ ದುಬಾರೆಗೆ ಹೋಗೋ ಪ್ಲ್ಯಾನ್ ಇದೆ. ಸೊ ದುಬಾರೆಯಿಂದ ಮೈಸೂರಿಗೆ ಹೋಗ್ತೀವಿ. ಮೈಸೂರಲ್ಲಿ ಸ್ಟೇ ಆಗೋಣ ಅಂತ ಅಂದ್ಕೊಂಡಿದ್ದೀರಿ. ಲೆಟ್ಸ್ ಸಿ, ಪ್ಲ್ಯಾನಿಂಗ್ ಚೇಂಜ್ ಆಗುತ್ತೆ ಗೊತ್ತಿಲ್ಲ. ಸೊ ಹೋಗೋಣ ಬನ್ನಿ.